ನಮಸ್ಕಾರ ಸ್ನೇಹಿತರೆ, ಗುರುಕೃಪಾ ಚಾನಲ್ಗೆ ಸ್ವಾಗತ. ನಾವಿಂದು ಧನುರ್ಮಾಸದ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಒಂದು ಸಾರಿ ಬ್ರಹ್ಮನ ವಾಹನವಾದ ಹಂಸ ಪಕ್ಷಿಯ ಮೇಲೆ ಚತುರ್ಮುಖ ಬ್ರಹ್ಮದೇವರು ಲೋಕ ಸಂಚಾರ ಮಾಡುತ್ತಿರುತ್ತಾರೆ. ಇದನ್ನು ನೋಡಿದ ಸೂರ್ಯದೇವರು ಉದ್ದೇಶಪೂರ್ವಕವಾಗಿ ಬ್ರಹ್ಮದೇವರಿಗೆ ತೀಕ್ಷ್ಣವಾದ ಬಿರುಬಿಸಿಲನ್ನು ಹಾಗೂ ತಾಪವನ್ನು ಹೆಚ್ಚಿಸುತ್ತಾರೆ. ಈ ಕೃತ್ಯದಿಂದ ಅಸಮಾಧಾನಗೊಂಡ ಬ್ರಹ್ಮದೇವರು ಸೂರ್ಯದೇವರಿಗೆ ನಿನ್ನ ಪ್ರಖರತೆಯು ಕೃಶವಾಗಲಿ ಎಂದು ಶಾಪ ಕೊಡುತ್ತಾರೆ. ಇದರಿಂದ ಪ್ರಕಾಶಹೀನರಾದ ಸೂರ್ಯದೇವರು ಕಾಂತಿಹೀನರಾಗಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತಾರೆ. ಈ ಘಟನೆಯಿಂದ ಸೂರ್ಯನ ಬೆಳಕಿಲ್ಲದೆ ಇಡೀ ಭೂಮಂಡಲದಲ್ಲಿ ಕತ್ತಲು ಆವರಿಸುತ್ತದೆ. ನಿತ್ಯ ಪೂಜೆ, ಹೋಮ, ಹವನಗಳನ್ನು ಮಾಡಲು ತೊಂದರೆಯಾಗುತ್ತದೆ. ಸೂರ್ಯದೇವರಿಲ್ಲದೆ ಪ್ರಾಣಿ ಸಂಕುಲವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಆಗ ದೇವಾದಿ ದೇವರುಗಳು ಹಾಗೂ ಋಷಿಮುನಿಗಳು ಸೇರಿ ಬ್ರಹ್ಮದೇವರ ಕುರಿತು ತಪಸ್ಸು ಆಚರಿಸುತ್ತಾರೆ. ತಪಸ್ಸಿಗೆ ಪ್ರತ್ಯಕ್ಷನಾದ ಬ್ರಹ್ಮದೇವರು ಬ್ರಹ್ಮಾಂಡದ ಅವಸ್ಥೆ ಕಂಡು ಒಂದು ಪರಿಹಾರ ಸೂಚಿಸುತ್ತಾರೆ. ಅದೇನೆಂದರೆ, ಸೂರ್ಯದೇವ, ನೀನು ಜಗದೊಡೆಯನಾದ ಶ್ರೀ ಮಹಾವಿಷ್ಣುವನ್ನು ಧನುರ್ಮಾಸದಲ್ಲಿ ಬೆಳಗಿನ ಮೊದಲ ಮುಹೂರ್ತದಲ್ಲಿ ಪೂಜಿಸಿದರೆ ಸೂರ್ಯದೇವ ನಿನಗೆ ಶಾಪ ವಿಮೋಚನೆಯಾಗಲಿದೆ ಎಂಬ ಅಭಯವನ್ನು ಕೊಡುತ್ತಾರೆ. ಅದೇ ರೀತಿ ಶ್ರೀ ಸೂರ್ಯದೇವರು ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದ ಪೂಜೆಯನ್ನು ನಿರಂತರವಾಗಿ 16 ವರುಷ ಮಾಡಿ ಶ್ರೀ ಮಹಾವಿಷ್ಣುವಿನ ಪೂರ್ತಿ ಅನುಗ್ರಹದಿಂದ ಮೊದಲಿನ ಹಾಗೆ ಕಾಂತಿ ಹೊಂದಿ ಪ್ರಕಾಶಿಸುತ್ತಾ ಜಗತ್ತಿಗೆ ಬೆಳಕು ನೀಡಿದರು ಎಂದು ಈ ಪುರಾಣದಿಂದ ತಿಳಿದುಬರುತ್ತದೆ. ಈ ರೀತಿಯಾಗಿ ಬ್ರಹ್ಮದೇವರು ಸೂರ್ಯದೇವರ ಮೂಲಕ ಈ ಧನುರ್ಮಾಸ ಪೂಜೆಯ ಆಚರಣೆಯ ಮಹತ್ವವನ್ನು ಜಗತ್ತಿಗೆ ತಿಳಿಯುವಂತೆ ಮಾಡಿದರು. ಹೀಗೆ ಇನ್ನಷ್ಟು ಸುವಿಚಾರಗಳನ್ನು ತಿಳಿದುಕೊಳ್ಳಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.